ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ಹಾಗೂ ಬುಲ್ ಟೆಂಪಲ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಎಲ್ರಿಗೂ ಗೊತ್ತಿರುವ ಒಂದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಇನ್ನು ಈ ಬಸವನಗುಡಿಯಲ್ಲಿ ನಡೆಯೋ ಕಡಲೆಕಾಯಿ ಪರೀಕ್ಷೆ ಹೇಗಿರುತ್ತೆ, ಅದರ ಇತಿಹಾಸವೇನು, ವಿಶೇಷತೆಗಳೇನು, ಇನ್ನು ಅದು ಯಾವ ದಿನ ನಡೆಯುತ್ತೆ, ಬನ್ನಿ ನೋಡೋಣ ಈ ನಮ್ಮ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಸಹ ಒತ್ತಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಬಸವನಗುಡಿಯಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ. ಇನ್ನು ಕರ್ನಾಟಕ ಅಲ್ಲದೆ ನೆರೆಹೊರೆಯ ರಾಜ್ಯ ಅಂದರೆ ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ, ತಮಿಳುನಾಡು, ಹೀಗೆ ಸುಮಾರು ರಾಜ್ಯಗಳಿಂದನೂ ಪರೀಕ್ಷೆ ನೋಡಲು ಜನ ಬರ್ತಿದ್ದಾರೆ. ಈ ಕಡಲೆಕಾಯಿ ಪರೀಕ್ಷೆಯ ಇತಿಹಾಸ ನೋಡೋದಾದ್ರೆ ನೂರಾರು ವರ್ಷಗಳ ಹಿಂದೆ ಅಂದರೆ ಸುಮಾರು 500 ವರ್ಷಗಳ ಹಿಂದೆ ಬಸವನಗುಡಿಯ ಸುತ್ತಮುತ್ತ ಹಳ್ಳಿಗಳಿದ್ವು. ಸುಂಕೇನಹಳ್ಳಿ, ಹೊಸಕೆರೆಹಳ್ಳಿ, ಗುಟ್ಟಹಳ್ಳಿ, ಮಾವಳ್ಳಿ, ಹೀಗೆ ಸುಮಾರು ಗ್ರಾಮಗಳಿದ್ವು. ಇಲ್ಲಿನ ರೈತರು ಕಡಲೆಕಾಯಿನ ಬೆಳೀತಾ ಇದ್ರು. ಆದರೆ ಆ ರೈತರಿಗೆ ಒಂದು ಸಮಸ್ಯೆ ಎದುರಾಗಿತ್ತು. ಅದೇನಪ್ಪ ಅಂದರೆ ಇನ್ನೇನು ಕಡಲೆಕಾಯಿ ಫಸಲು ಕೈಗೆ ಬಂದೇ ಬಿಡ್ತು ಅನ್ನೋಷ್ಟರಲ್ಲಿ ಬೆಳೆದ ನೆಲಗಡಲೆನ ಒಂದು ದೊಡ್ಡ ಬಸವ ಬಂದು ದಾಳಿ ಮಾಡ್ತಾ ಇತ್ತು. ಇನ್ನು ರೈತರು ಬೆಳೆದ ಬೆಳೆಯನ್ನು ಹಾಳು ಮಾಡ್ತಾ ಇತ್ತು. ಇತ್ತ ಕಂಗಾಲಾದ ರೈತರೆಲ್ಲ ಬೆಳೆ ನಾಶ ಮಾಡ್ತಿರೋದು ಯಾರು ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ರೈತರ ಮುಂದೆ ಒಂದು ದೊಡ್ಡ ನಂದಿ ಬಂದು ನಿಲ್ಲುತ್ತೆ. ಆ ನಂದಿ ಬೆಳೆಯೆಲ್ಲ ತಿಂದು ನಾಶ ಮಾಡಿ ಓಡಿ ಹೋಗ್ತಾ ಇರುತ್ತೆ. ಇನ್ನು ಕೋಪಗೊಂಡ ರೈತರೆಲ್ಲ ಕೋಲಿನಿಂದ ಆ ನಂದಿಯನ್ನು ಓಡಿಸಲು ಶುರು ಮಾಡ್ತಾರೆ. ಆಗ ಅದೇ ನಂದಿ ಒಂದು ದೊಡ್ಡ ಬೆಟ್ಟದ ಮೇಲೆ ನಿಂತು ಮಾಯವಾಗುತ್ತೆ. ಮಾರನೇ ದಿನ ಅದೇ ನಂದಿ ಒಂದು ದೊಡ್ಡ ವಿಗ್ರಹವಾಗಿ ನಿಲ್ಲುತ್ತೆ. ಇನ್ನು ಇದನ್ನು ನೋಡಿದ ಅಲ್ಲಿರುವ ಗ್ರಾಮಸ್ಥರೆಲ್ಲ ಅಚ್ಚರಿಗೊಳ್ತಾರೆ. ಆಗ ಅಲ್ಲಿರುವ ಗ್ರಾಮಸ್ಥರಿಗೆ ಅನಿಸುತ್ತೆ, ಸಾಕ್ಷಾತ್ ಮಹಾದೇವನೇ ತನಗೆ ಇಷ್ಟವಾದ ವಾಹನ ಅಂದರೆ ನಂದಿಯನ್ನು ಇಡೀ ಗ್ರಾಮವನ್ನು ಕಾಯಲಿಕ್ಕೆ ಬಿಟ್ಟಿದ್ದಾನೆ ಅಂತ. ಇನ್ನು ಇದನ್ನ ಅರ್ಥ ಗ್ರಾಮಸ್ಥರು ತುಂಬಾ ಪಶ್ಚಾತ್ತಾಪ ಪಟ್ಟು ಆ ದಿನದಿಂದ ತಾವು ಬೆಳೆದ ಮೊದಲ ಬೆಳೆ ಅಂದರೆ ಮೊದಲ ಕಡಲೆಕಾಯಿ ಬೆಳೆಯನ್ನು ನಂದಿಗೆ ಅರ್ಪಿಸಲು ಶುರು ಮಾಡ್ತಾರೆ. ಆ ನಂದಿಯ ವಿಗ್ರಹಕ್ಕೆ ಒಂದು ದೇವಸ್ಥಾನದ ನಿರ್ಮಾಣ ಕೂಡ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದೇ ನಂದಿಯ ವಿಗ್ರಹ ಪ್ರತಿದಿನ ಬೆಳೀತಾ ಇತ್ತಂತೆ. ಇನ್ನು ಹೀಗೆ ಬೆಳೀತಾ ಹೋದ್ರೆ ಪೂಜೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಗ್ರಾಮಸ್ಥರು ಹಾಗೂ ಅಲ್ಲಿರುವ ಅರ್ಚಕರು ಆ ನಂದಿಯ ತಲೆ ಮೇಲೆ ಒಂದು ಮೊಳೆಯನ್ನು ಹೊಡೆದಿದ್ದಾರೆ. ಇನ್ನು ಆ ಮೊಳೆಯನ್ನು ನಾವು ಇವತ್ತು ಸಹ ಕಾಣಬಹುದು. ಇನ್ನು ನಾಡಪ್ರಭು ಕೆಂಪೇಗೌಡರು ಒಮ್ಮೆ ಬೇಟೆಗಾಗಿ ಮಾಗಡಿಯಿಂದ ಬಸವನಗುಡಿ ಹತ್ತ ಬರ್ತಾರೆ. ಆಗ ಇದೇ ನಂದಿ ವಿಗ್ರಹವನ್ನು ನೋಡಿ ಬೆರಗಾಗ್ತಾರೆ. ನಂದಿ ವಿಗ್ರಹದ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದ ಕೆಂಪೇಗೌಡರು 1937ರಲ್ಲಿ ಇದೇ ನಂದಿ ವಿಗ್ರಹದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ದ್ರಾವಿಡ ಶೈಲಿಯಲ್ಲಿ ಕಟ್ಟಿಸ್ತಾರೆ. ಇನ್ನು ನಾವೆಲ್ಲ ನೋಡ್ತಾ ಇರುವ ಬುಲ್ ಟೆಂಪಲ್ ಇದೇನೆ. ಕಾರ್ತಿಕ ಮಾಸ ಅಂದ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು. ಹಾಗೆ ಇನ್ನು ಈ ಕಾರ್ತಿಕ ಸೋಮವಾರಗಳಲ್ಲಿ ಶಿವನಿಗೆ ವಿಶೇಷವಾದ ಪೂಜೆ ಸಹ ಸಲ್ಲಿಸ್ತಾರೆ. ಯಾಕಪ್ಪ ಈ ಕಾರ್ತಿಕ ಮಾಸ ಶಿವನಿಗೆ ವಿಶೇಷವಾದದ್ದು ಅಥವಾ ಈ ಕಾರ್ತಿಕ ಮಾಸದ ಮಹತ್ವವೇನು ಅಂತ ನೀವೇನಾದ್ರು ತಿಳ್ಕೊಬೇಕಂದ್ರೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡಿ. ಈಗಾಗಲೇ ನಾನು ಕಾರ್ತಿಕ ಮಾಸದ ವಿಶೇಷತೆ ಹಾಗೂ ಶಿವನಿಗೆ ಇರುವ ನಂಟನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನ ಶಿವನ ಪ್ರಿಯ ಭಕ್ತ ನಂದಿ. ಹಾಗಾಗಿಯೇ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆಸ್ತಾರೆ. ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಬಸವನಗುಡಿ ಹಾಗೂ ಸುತ್ತಮುತ್ತಲಿನ ರಸ್ತೆಗಳು ದೀಪಗಳಿಂದ ಜಗಮಗಿಸುತ್ತಿವೆ. ಇನ್ನು ಈ ವರ್ಷದ ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಹೇಳೋದಾದ್ರೆ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಹಾಗೂ ಮಂಗಳವಾರ ಅಂದ್ರೆ ನವೆಂಬರ್ 25 ಹಾಗೂ 26ರಂದು ನಡೆಯಲಿದೆ. ಇನ್ನು ಈ ಪರೀಕ್ಷೆಯಲ್ಲಿ ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಪುಟಾಣಿಗಳನ್ನು ಆಕರ್ಷಿಸುವ ಬಣ್ಣ ಬಣ್ಣದ ಆಟಿಕೆಗಳು ಹಾಗೂ ಬಲೂನ್ಗಳ ಸದ್ದು ಕೂಡ ಜೋರಾಗಿದೆ. ಇನ್ನು ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ಸಾಮಗ್ರಿಗಳ ವೈವಿಧ್ಯಮಯ ಮಳಿಗೆಗಳು ಸಹ ಇವೆ. ಹಾಗೆಯೇ ಬಾಯಲ್ಲಿ ನೀರು ತರಿಸುವ ಬಗೆ ಬಗೆಯ ಚಾಟ್ಸ್, ಜೋಳ, ಕರಿದ ತಿಂಡಿ ತಿನಿಸುಗಳು ಕಣ್ಮನ ಸೆಳೀತಾ ಇವೆ. ವಯಸ್ಸಿನ ಅಂತರವಿಲ್ಲದೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಂಜಾಯ್ ಮಾಡಲು ಎಕ್ಸಿಬಿಷನ್ ಕೂಡ ಇದೆ. ಇನ್ನು ಸರ್ಕಾರ ಹೇಳ್ತಾ ಇದೆ, ರೈತರು ಬೆಳೆದ ಉತ್ಪನ್ನಗಳ ಮಾರಾಟಕ್ಕೆ ನಾವು ಸುಂಕ ಪಡೆಯೋದು ಬೇಡ ಅಂತ. ಸೊ ಹಾಗಾಗಿ ವ್ಯಾಪಾರಿಗಳಿಂದ ಈ ಬಾರಿ ಸುಂಕ ಕೂಡ ಪಡೆಯುತ್ತಿಲ್ಲ. ಹಲವು ಬಗೆಯ ಕಡಲೆಕಾಯನ್ನು ನೀವೇನಾದ್ರೂ ಟೇಸ್ಟ್ ಮಾಡ್ಬೇಕಂದ್ರೆ ಈ ಪರೀಕ್ಷೆಗೆ ಬರೋದನ್ನ ಮಿಸ್ ಮಾಡಬೇಡಿ. ದುಡಿಮೆಗೆ ತಕ್ಕ ಪ್ರತಿಫಲ ಸಿಗದೇ ಇದ್ರೂ ನಮ್ಮ ರೈತರು ಮಾತ್ರ ಯಾವತ್ತೂ ಕೈಕಟ್ಟಿ ಕೂತಿಲ್ಲ. ಅಂತಹ ರೈತರ ಪ್ರಾಮಾಣಿಕ ದುಡಿಮೆಗೆ, ಕೃಷಿಯ ಮೇಲಿನ ನಿಷ್ಠೆಗೆ, ಸದಾ ಭೂಮಿಯನ್ನು ಪ್ರೀತಿಸುವ ಶ್ರಮಕ್ಕೆ ನಾವು ಎಂದಿಗೂ ಗೌರವಿಸಬೇಕು ಹಾಗೂ ನನ್ನದೊಂದು ಸಲಾಂ. ಕೊನೆಯದಾಗಿ ಅನ್ನದಾತ ಸುಖೀ ಭವೋ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.